ಓಂ ಶಾಂತಿ ಇವರೇ ಎಲ್ಲರುಗಳದಾಗಲಿ. ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಕ್ಷೇತ್ರ ಓಂ ಶ್ರೀ ಕ್ಷೇತ್ರ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ತಮಿಳುನಾಡು. ಮೊದಲು ಇದು ಕರ್ನಾಟಕ ಇತ್ತು, ಈಗ ತಮಿಳುನಾಡು. ಈಗಾಗಲೇ ಭಾಗ 1 ನೀವು ನೋಡಿರ್ತೀರ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಭಾಗ 1 ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ. ಇದು ಭಾಗ 2 ಇರುತ್ತೆ. ಇದನ್ನು ನೀವು ಈಗ ಕಂಟಿನ್ಯೂ ಮಾಡ್ಬೋದು. ಭಗವಂತನ ದರ್ಶನ ಆಗುತ್ತೆ ಈ ಭಾಗ 2ರಲ್ಲಿ. ತಪ್ಪದೇ ನೋಡಿ ಇವರೇ. ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಹೊಸ ತಿರುಮಕೂಡಲಿನಿಂದ ಓಂ ಶ್ರೀ ಕ್ಷೇತ್ರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಏನು ಕ್ಷೇತ್ರ ಇದೆ ಅಲ್ಲಿವರೆಗೂ ಈ ಒಂದು ಎಪಿಸೋಡ್ ಇರುತ್ತೆ. ಈಗಾಗಲೇ ಪಾರ್ಟ್ 1 ಹಾಕಿದ್ದೀನಿ. ಈ ಎಪಿಸೋಡ್ ಬಗ್ಗೆ ಪಾರ್ಟ್ 1 ಹಾಕಿದ್ದೀನಿ. ಅದನ್ನು ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡಿ, ಆ ಪಾರ್ಟ್ ನೋಡಿ. ಯಾತ್ರೆ ಹೊಸ ತಿರುಮಕೂಡಲು ಶ್ರೀ ಕ್ಷೇತ್ರ ಭೈರವೇಶ್ವರ ಶಕ್ತಿ ಭೈರವೇಶ್ವರ ಶ್ರೀ ಶಕ್ತಿ ಭೈರವೇಶ್ವರ ಸ್ವಾಮಿ ದೇವಾಲಯ ಹೊಸ ತಿರುಮಕೂಡಲಿನಿಂದ ಓಂ ಶ್ರೀ ಕ್ಷೇತ್ರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರದವರೆಗೂ ಇದು ತಮಿಳುನಾಡಲ್ಲಿರುತ್ತೆ. ಅಲ್ಲಿವರೆಗೂ ನಿಮ್ಮ ಪ್ರಯಾಣ ಭಾಗ 1 ಹಾಕಿದ್ದೀನಿ. ಅದನ್ನು ಯಾರು ನೋಡಿಲ್ಲ ಅವ್ರು ನೋಡಿ. ಈಗ ಭಾಗ 1 ಇಲ್ಲಿಂದ ಕಂಟಿನ್ಯೂ ಮಾಡಿ ನೋಡಿ, ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಚೆನ್ನಾಗಿರುತ್ತೆ. ಇದು ಭಾಗ 2. ಇದು ಭಾಗ 2 ಲಾಸ್ಟ್ವರೆಗೂ ನೋಡಿ. ಭಾಗ 1 ಯಾರು ನೋಡಿಲ್ಲ ಅವ್ರು ನೋಡಿ. ಹಾಗೆ ಭಾಗ ನೆಕ್ಸ್ಟ್ 3 ಕೂಡ ನೀವು ಪ್ರಯತ್ನ ಪಡಿ ನೋಡಲಿಕ್ಕೆ. ಲಾಸ್ಟ್ವರೆಗೂ ನೋಡಿ. ಹಿಂದಿನ ವೀಡಿಯೋ ಯಾರು ನೋಡಿಲ್ಲ ಅವರು ಹಾಗೆ ಈ ವಿಡಿಯೋ ನೋಡಿ. ಈಗ ಕಂಟಿನ್ಯೂ ಮಾಡಿ ಪೂರ್ತಿ. ಹಾಗೆ ಮುಂದಿನ ಭಾಗ ನೋಡಿ. ನಿಮಗೆ ಆ ಶ್ರೀ ಕೊಂಗಳ್ಳಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರ ಆಶೀರ್ವಾದ, ಅಲ್ಲಿನ ಗುರು ದೈವ ಸ್ಥಾನಶಕ್ತಿ ಆಶೀರ್ವಾದ ನಿಮಗೆ ಎಲ್ಲರಿಗಿರಲಿ. ಓಕೆನಾ? ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಈಗ ಪ್ರಯಾಣ ಯಾತ್ರೆ ಏನಿದೆ ಹೊಸ ತಿರುಮಕೂಡಲು ಶ್ರೀ ಕ್ಷೇತ್ರ ಭೈರವೇಶ್ವರ ಕ್ಷೇತ್ರ ಶಕ್ತಿ ಭೈರವೇಶ್ವರ ಕ್ಷೇತ್ರ ಇಲ್ಲಿಂದ ಓಂ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರವರೆಗೂ ನಮ್ಮ ಪ್ರಯಾಣ ಭಾಗ 2 ಶುರು ಮಾಡುವ. ಡನ್. ಚಿಕ್ಕಯ್ಯ, ನಾವು ತಮಿಳ್ನಾಡಲ್ಲಿದ್ದೀರಿ ಈಗ. ನಾವಿವಾಗ ತಮಿಳ್ನಾಡಲ್ಲಿ ಇದ್ದೀವಿ ಆಲ್ರೆಡಿ. ಹೌದಾ? ತಮಿಳ್ನಾಡು ಮೊದಲು ಕರ್ನಾಟಕದಲ್ಲಿ ಇರುತ್ತೆ. ಇವ್ರೇನಾಗಿ ಬಿಡುತ್ತೆ, ಸೇರಿಬಿಟ್ಟಿರ್ತದೆ ಈಗ. ಕರೆಕ್ಟಾ? ತಮಿಳ್ನಾಡು ಸೇರಿಬಿಟ್ಟಿದೆ. ಇವಾಗ ಕೂತ್ಕೊಳ್ಳಿ ಒಂಚೂರು ಆಮೇಲೆ ಮಾಡಿದ್ರೆ ಫ್ರೆಶ್ ಆಗಿ ಟೀ ಕುಡಿ. ಇವರೇ ನೋಡಿ, ಇದು ತಮಿಳ್ನಾಡು ಕರ್ನಾಟಕ ಬಾರ್ಡರಲ್ಲಿದ್ದೀವಿ. ಇಲ್ಲಿಂದ ಇನ್ನೂ ನಾವು ತುಂಬ ದೂರನೇ ಸಾಗಬೇಕಿದೆ. ಶ್ರೀ ಕ್ಷೇತ್ರ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಸಾಗಬೇಕಿದೆ. ಸದ್ಯಕ್ಕಿದು ತಮಿಳ್ನಾಡು ಹಳ್ಳಿ, ತೋಟ, ಬಾಳೆ ತೋಟ ನೋಡಿ. ಬೇಲಿ ಹಾಕಿದ್ದಾರೆ. ಇಲ್ಲಿ ಆನೆಗಳು, ಹಂದಿಗಳು ಇವೆಲ್ಲ ಇಲ್ಲಿ ಒಳಗಡೆ ನುಗ್ತವೆ. ಇಲ್ಲಿನ ರೈತರಿಗೆ ಹಿಂಸೆ ಆಗುತ್ತೆ ಅಂತ ಬೇಲಿ ಹಾಕಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಇದು ಕೊಂಗಹಳ್ಳಿ ಇದೆ. ಇದೇ ಲಾಸ್ಟ್ ಊರು ಈ ಕ್ಷೇತ್ರಕ್ಕೆ. ಇಲ್ಲೆಲ್ಲ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಅನ್ನದಾನ ಎಲ್ಲ ಇಲ್ಲಿ ಮಾಡ್ತಾರೆ. ಇದು ಮುಂದಿನ ಪಾರ್ಟಲ್ಲಿ ನಾನು ಇಲ್ಲಿ ಅನ್ನದಾನ ಮಾಡೋದನ್ನು ತೋರಿಸ್ತೀನಿ. ಇಲ್ಲೆಲ್ಲ ತಯಾರಿ ನಡೀತಾ ಇದೆ. ಸಾಮಾನ್ಯವಾಗಿ ಟಿ ನರಸೀಪುರ ಆ ಕಡೆಯವರು, ಕರ್ನಾಟಕದವರು ಹೆಚ್ಚಾಗಿ ಭತ್ತ, ಬೆಲ್ಲ ಇತ್ಯಾದಿ ಆಹಾರ ಪದಾರ್ಥ ಅಂತ ಇಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿ ಬಂದಂತಹ ಭಕ್ತರಿಗೆ ಇವರಲ್ಲಿ ಅನ್ನದಾಸೋಹ ನಡೆಸ್ತಾರೆ. ಇದು ಸಾಯಂಕಾಲ 5:30. ಮೊದಲು ನಾವೀಗ ದರ್ಶನ ಮಾಡ್ಕೊಂಡು ಬರೋಣ. ಎಲ್ಲಿ? ಅಲ್ಲಿ ಬೆಟ್ಟ ಕಾಣುತ್ತಲ್ಲ ದೂರದಲ್ಲಿ, ಅದೇ ನೋಡಿ ಕೊಂಗಹಳ್ಳಿ ಬೆಟ್ಟ. ಯಾವುದು? ಕೊಂಗಹಳ್ಳಿ ಶ್ರೀ ಕ್ಷೇತ್ರ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಅದು ನೀವು ನೋಡ್ತಾ ಇದ್ದೀರ ಈಗ ಬೆಟ್ಟ. ಕರೆಕ್ಟಾ? ದೂರದಲ್ಲಿದೆ, ಇಲ್ಲಿಂದ ಕಾಣುತ್ತೆ. ನಾವಿನ್ನೇನು 2-3 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿಗೆ ಹೋದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಈಗ ನೋಡಿ ಇವರೇ, ಇದೆಲ್ಲ ಕಾಡೆ. ಇಲ್ಲಿ
ರಾತ್ರಿ ಹೊತ್ತು ಯಾರೂ ಸಂಚಾರ ಮಾಡಲ್ಲ. ಆಗಲೇ ನೋಡಿದ್ರಲ್ಲ ಹಳ್ಳಿ, ಅದು ಕೊಂಗಹಳ್ಳಿ. ಅಲ್ಲೆಲ್ಲ ಅನ್ನದಾಸೋಹಕ್ಕೆ ರೆಡಿ ಮಾಡಿದ್ರಲ್ಲ, ಅದು ಕೊಂಗಹಳ್ಳಿ. ಅಲ್ಲಿಗೆ ಲಾಸ್ಟು. ಈ ಕಡೆ ಯಾವುದೇ ಹಳ್ಳಿಗಳಿರಲ್ಲ, ಬರೀ ಕಾಡಷ್ಟೇ. ಏನಿದ್ರು ಬೆಟ್ಟ ಬರುತ್ತೆ, ಅಲ್ಲಿ ದೇವಸ್ಥಾನ ಎಲ್ಲ ಬರುತ್ತೆ. ಇಲ್ಲಿ ಆನೆಗಳು 6 ಗಂಟೆ ಮೇಲೆ ಸಂಚಾರ ಮಾಡ್ತವೆ, ಹಗಲೊತ್ತು ಹೋರಾಡ್ತವೆ. ಬಸ್ಸುಗಳಿಗೆ, ಲಾರಿಗಳಿಗೆ, ಕಾರುಗಳಿಗೆ, ಟೂ ವೀಲರ್ಗಳಿಗೆ ಆನೆಗಳು ಅಡ್ಡ ಬರ್ತವೆ ಈ ರಸ್ತೆಗಳಲ್ಲಿ. ಈಗ ನೋಡಿ ಪ್ರಾರಂಭ ಆಯಿತು ಕ್ಷೇತ್ರ. ಇಲ್ಲೆಲ್ಲ ಸ್ವಲ್ಪ ಬಯಲಿದೆ, ಕಾರುಗಳು ಅದು ಇದು ನಿಲ್ಲಿಸಿದ್ದಾರೆ. ಭಾಳ ಮುಖ್ಯವಾಗಿ ನೀವೊಂದು ಮನಸ್ಸಿನಲ್ಲಿ ಇಟ್ಕೋಬೇಕು, ನೆನಪಿಟ್ಕೋಬೇಕು. ನೋಡಿ, ಈಗ ರೈಟ್ ಸೈಡಲ್ಲಿ ಒಂದು ಗುಡಿ ಇದೆ, ಇದು ಹನುಮಂತನ ಗುಡಿ. ಮೇಲೆ ನೋಡೋಕ್ಕೆ ಬಸವಣ್ಣ ಇದ್ದಾನೆ. ಆಮೇಲೆ ನಮ್ಮ ಪವಾಡ ಬಸವ ಇಲ್ಲಿ ಬಂದು ಒಂದು ಕಾಮಿಡಿ ಮಾಡ್ತಾನೆ. ಅದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹಾಕ್ತೀನಿ. ಆ ಕಾಮಿಡಿ ಏನಂತ ನೆಕ್ಸ್ಟ್ ಪಾರ್ಟ್ನ ತಪ್ಪದೇ ನೋಡ್ರಿ ನೀವು. ಒಂದು ಕಾಮಿಡಿ ಇರುತ್ತೆ. ಕಾಮಿಡಿ ಅಂದರೆ ಒಂದು ಡ್ರಾಮಾ ಶುರು ಮಾಡ್ತಾನೆ ನಮ್ಮ ಪವಾಡ ಬಸವ. ಆ ರೈಟ್ ಸೈಡಲ್ಲಿ ಒಂದು ಚಿಕ್ಕ ದೇವಸ್ಥಾನ ನೋಡಿದ್ರಲ್ಲ, ಹನುಮಂತನದು. ಓಕೆ ಅವರೇ, ಈಗ ಬಂತು ನೋಡ್ರಿ. ಇದು ಬಂದು ಕೊಂಗಹಳ್ಳಿ ಶ್ರೀ ಕ್ಷೇತ್ರ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರಕ್ಕೆ ಬಂದುಬಿಟ್ಟಿದ್ದೀವಿ ನಾವೀಗ. ನೀವು ನೋಡ್ಬೋದು, ಇಲ್ಲೆಲ್ಲ ಮನೆಗಳಿದೆ. ಈ ಮನೆಗಳೇನು ಗೊತ್ತಾ, ಇಲ್ಲಿ ಮೊದಲು ಅಡುಗೆ ಮಾಡಿ ಇಲ್ಲೇ ಎಲ್ಲರಿಗೂ ಅನ್ನದಾಸೋಹ ಮಾಡ್ತಿದ್ರಂತೆ. ಈಗ ಇಲ್ಲಿ ಮಾಡೋದಿಲ್ಲ. ನೀವು ಆಗಲೇ ನೋಡಿದ್ರಲ್ಲ ಕೊಂಗಹಳ್ಳಿ, ಅಲ್ಲೆಲ್ಲ ಟೆಂಟ್ಗಳು ಹಾಕಿದ್ರಲ್ಲ, ಶೆಡ್ಡುಗಳು, ಅಲ್ಲಿ ಮಾಡ್ತಾರೆ. ಈಗ ಸದ್ಯಕ್ಕೆ ನಾವು ಕ್ಷೇತ್ರ ಪ್ರವೇಶ ಮಾಡಿದಿರಿ. ಇಲ್ಲಿ ಸಾಕಷ್ಟು ಕಾರುಗಳೆಲ್ಲ ಇದೆ, ಜನನೂ ಅಲ್ಲಲ್ಲಿ ಕೂತಿದ್ದಾರೆ. ಆದರೆ ನಿಮಗೆ ಒಂದು ಹೆಣ್ಣಂಗಸು ಇಲ್ಲಿ ಸಿಗೋದಿಲ್ಲ. ಹೆಂಗಸರು, ಸ್ತ್ರೀಯರು ಸಿಗೋದಿಲ್ಲ. ಹೆಣ್ಮಕ್ಳು ಒಬ್ಬರು ಕೂಡ ನಿಮಗೆ ಕಾಣಲ್ಲ. ಎಲ್ಲ ಗಂಡು ಮಕ್ಕಳು, ಗಂಡಸರೇ ಇರ್ತಾರೆ. ಬೇರೆ ಬೇರೆ ಕಡೆಗಳಿಂದ ಲಾರಿಗಳಲ್ಲಿ, ಕಾರುಗಳಲ್ಲಿ, ಟೂ ವೀಲರ್ಗಳಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಬರ್ತಾರೆ. ಹೆಚ್ಚಾಗಿ ಬರ್ತಾರೆ, ಇನ್ನೂ ಈಗ ಕಡಿಮೆ. ಆಮೇಲೆ ಇವರು ಇಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು 6:15 ಅಲ್ಲೇ ಅನ್ನದಾಸೋಹ ಮಾಡ್ತಾರೆ. ಕೊಂಗಳ್ಳಿ ಅಲ್ಲೆಲ್ಲಿ ಶೆಡ್ಗಳು ಹಾಕಿದ್ರಲ್ಲ, ಆಗಲೇ ನೀವು ನೋಡಿದ್ರಲ್ಲ, ಎತ್ತಿನ ಗಾಡಿಗಳೆಲ್ಲ ಟಿ ನರಸೀಪುರದಿಂದ ಬಂದಿರುತ್ತೆ. ಅವರೆಲ್ಲ ಬೆಲ್ಲ, ರವೆ, ಅಕ್ಕಿ ಇತ್ಯಾದಿ ಆಹಾರ ಪದಾರ್ಥಗಳು, ಹಾಗೆ ಗ್ಯಾಸು, ಸೌದೆ ಎಲ್ಲ ತಂದಿಲ್ಲ ಅಲ್ಲಿ ಅಡುಗೆ ಮಾಡ್ತಾರೆ. ಈಗ ಇದು ಬಂದು ಕೊಂಗಹಳ್ಳಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವಿದ್ದೀವಿ. ಕಾರುಗಳಲ್ಲಿ ಕೆಲವರೆಲ್ಲ ಬರ್ತಿದ್ದಾರೆ. ನಾನು ಇಲ್ಲೇ ಗಾಡಿಯಲ್ಲಿದ್ದೀನಿ. ಹಿಂದ್ಗಡೆ ಪವಾಡ ಬಸವನಿಗೆ ಈಗಾರ ಚಿಕ್ಕಯ್ಯ, ಆಮೇಲೆ ನಾಗರಾಜು, ಆಮೇಲೆ ಮಂಜುನಾಥು, ಹಾಗೆ ಮಾದೇಶ ಡ್ರೈವರ್, ಇವರು ಡೆಕೋರೇಟ್ ಮಾಡ್ತಿದ್ದಾರೆ ನಮ್ಮ ಬಸವನಿಗೆ ಹಿಂದ್ಗಡೆ. ನಾನು ಇಲ್ಲಿ ಮುಂದೆ ಕೂತಿದ್ದೀನಿ. ಹಿಂದ್ಗಡೆ ಪವಾಡ ಬಸವನಿಗೆ ಡೆಕೋರೇಟ್ ಮಾಡ್ತಿದ್ದಾರೆ. ಆಮೇಲೆ ಅನಂತರ ಕೆಳಗಡೆ ಇಳಿಸ್ತಾರೆ. ಕೆಳಗಡೆ ಇಳಿಸಿ ಇಲ್ಲಿ ದೇವಸ್ಥಾನ ಮುಂದೆ ತಗೊಂಡೋಗ್ತಾರೆ. ಅಲ್ಲಿ ಇನ್ನೂ ಕೆಲವು ಬಸ್ಸುಗಳಿರ್ತವೆ, ಅವುಗಳ ಜೊತೆ. ಹಾಗೆ ರಥ ಅಂತಾರಲ್ಲ, ರಥ ಥರ ಇರುತ್ತೆ, ಒಂದು ಕಾವಡಿ ಥರ ದೊಡ್ಡದಾಗಿ ಒಂದು ಭಗವಂತನನ್ನು ತಗೊಂಡು ಮೆರವಣಿಗೆ ಮಾಡ್ತಾರೆ. ಎಲ್ಲಿವರೆಗೂ ನೀವು ಆಗಲೇ ಹನುಮಂತನ ಗುಡಿ ನೋಡಿದ್ರಲ್ಲ, ಫಸ್ಟ್ ಒಂದು ಗುಡಿ ರೈಟ್ ಸೈಡಲ್ಲಿ ಚಿಕ್ಕದಿತ್ತಲ್ಲ, ಅಲ್ಲಿಗೆ ತಗೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ ಇಲ್ಲಿಗೆ. ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಗೆ ಹನುಮಂತನ ಗುಡಿ ಹತ್ರ ಮತ್ತೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಈಗ ನೋಡ್ಬೋದು ದೇವಸ್ಥಾನ, ಇದೇ ದೇವಸ್ಥಾನ, ಶ್ರೀ ಕ್ಷೇತ್ರ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಮುಂದೆ ಎಲ್ಲ ಗಂಡಸರೇ ಇದ್ದಾರೆ, ಪುರುಷರೇ ಇದ್ದಾರೆ, ಹೆಣ್ಮಕ್ಳು ಒಬ್ಬರು ಇರೋದಿಲ್ಲ ಇಲ್ಲಿ. ಇದು ವಿಶೇಷ. ಇಲ್ಲಿ 100 ಜನ, 1000 ಜನ ಬರ್ತಾರೆ. ಕನಿಷ್ಠ ಒಂದು 50,000 ಜನ ಆದರೂ ಇರ್ತಾರೆ. ಇನ್ನೂ ನೀವು ಈಗ ನೋಡ್ತಾ ಇದ್ದೀರ, ಇನ್ನೂ ಹೆಚ್ಚಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬರೀ ಕಾರುಗಳು, ಬಸ್ಸುಗಳು, ಲಾರಿಗಳು, ಟೂ ವೀಲರ್ಗಳು ಆ ರೀತಿ ಬರ್ತಾರೆ. ನೀವು ನೋಡ್ತಾ ಇದ್ದೀರ. ನಾನು ಈಗ ಭಗವಂತನ ಮೇಲೆ ಭಾರ ಹಾಕಿ ಏನೋ ದರ್ಶನದ ಭಾಗ್ಯ ಸಿಗುತ್ತಾ, ದೇವಾಲಯದ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ನಾನು, ಚಿಕ್ಕಯ್ಯ, ನಾಗರಾಜು 3 ಜನ ಟ್ರೈ ಮಾಡ್ತಾಯಿದ್ವಿ. ಈಗ ಹೊರಟು ನೋಡ್ತಾ ಇಲ್ಲಿವರೆಗೂ ಬಂದಿದ್ವಿ. ನೋಡ್ಬೋದು, ಏನೋ ಭಗವಂತನ ದಯೆ ನಮಗೆ ಇಲ್ಲಿ ನೋಡೋಕ್ಕೆ ಕ್ಯೂ ಖಾಲಿ ಇದೆ. ಆದರೆ ಮುಂದ್ಗಡೆ ದೇವಸ್ಥಾನದ ಹತ್ರ ಎಲ್ಲ ತುಂಬೋಗ್ಬಿಟ್ಟಿದ್ದಾರೆ. ಅಲ್ಲಿ ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಈಗ ನೋಡ್ತಾ ಇದ್ರೆ ತುಂಬ ಇದ್ದಾರೆ ಹೋಗ್ಬೇಕಂದ್ರೆ. ಇಲ್ಲಿ ಮಾತ್ರ ಒಂಚೂರು ಕಾಣಿಸ್ತಾರೆ ಅಷ್ಟೇ. ಈಗ ನೋಡಿ, ಇಲ್ಲೊಂದು ಬಸ್ಸುಗಳೆಲ್ಲ ಈ ಕಡೆ ಬರ್ತಾರೆ, ನೀವು ನೋಡ್ಬೋದು. ನೋಡಿ, ಬಸವನವ್ರನ್ನ ಇಬ್ಬರು ಬಸವನವ್ರು ಇಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ಹಾಗೆ ಅಲ್ಲಿ ಒಂದು ದೇವರ ಮೂರ್ತಿ, ಉತ್ಸವ ಮೂರ್ತಿ ಬರ್ತಾಯಿದೆ. ಈಗ ನೋಡಿ, 2 ಬಸವ ಇದ್ದಾರೆ ದೊಡ್ಡವರು. ಇಲ್ಲಿ ಒಂದು ನೋಡ್ಬೋದು ನೀವು, ಅವ್ರ ಹಿಂದ್ಗಡೆ ಒಂದು ಚಿಕ್ಕ ಬಸವ ಇದೆ ನೋಡ್ರಿ, ಹೋಗ್ತಾ ಇದ್ದಾನೆ. ಇವನೇ ನಮ್ಮ ಶಿಷ್ಯ ಶ್ರೀ
ನಾಗನಂದಿ ಭೈರವೇಶ್ವರ ನೀವು ನೋಡಿದ್ರಲ್ಲ, ಅವರು ಹೊರಟಿದ್ದಾರೆ. ಇವರೆಲ್ಲೂ ಹೋಗ್ತಾರೆ ಅಂದರೆ ಹನುಮಂತನ ಗುಡಿ ಹತ್ರ ಹೋಗ್ತಾರೆ ಕರ್ಕೊಂಡು. ಅನಂತರ ವಾಪಸ್ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಮುಗಿಯಿತು ಈ ಜಾತ್ರೆ. ಆದರೆ ದೇವ್ರ ದರ್ಶನಕ್ಕೆ ನಾವು ಚಿಕ್ಕಯ್ಯ ನಾಗರಾಜು ಹೋಗ್ತಾಯಿದ್ವಿ ದೇವ್ರ ದರ್ಶನಕ್ಕೆ. ಇಲ್ಲಿ ಗೇಟ್ ಬಂದಾಗಿದೆ, ಒಳಗಡೆ ಹೋಗೋಕ್ಕೆ ದೇವ್ರ ದರ್ಶನಕ್ಕೆ ಬಿಡೋದಿಲ್ಲ. ಚಿಕ್ಕಯ್ಯ ಪಾಪ ಪರ್ವಾಗ್ತಿದ್ದಾನೆ. ಅಲ್ಲಿ ಹಾಕಿರೋ ಗೇಟ್ಗಳ ಮೇಲೆ ಹತ್ತಿ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ. ನಾನು ಹೇಳಿದೆ ಬೇಡ ಚಿಕ್ಕಯ್ಯ, ಗೇಟ್ ಮೇಲೆ ಹತ್ತಬಾರ್ದು ಅಂದೆ. ಇಲ್ಲ ಗುರುಗಳೇ, ಏನಾದರೂ ಮಾಡಿ ಒಳಗಡೆ ಹೋಗಲೇಬೇಕು, ದರ್ಶನ ಪಡಿಲೇಬೇಕಂತ ಹಠ ಮಾಡಿಬಿಟ್ಟವನು ಚಿಕ್ಕಯ್ಯ. ಒದ್ದಾಡ್ತಿದ್ದಾನೆ. ಒಟ್ಟಿನಲ್ಲಿ ಹೆಂಗೋ ಬಾಧೆ ಬಿದ್ದು ಅಲ್ಲಿ ಹೆಂಗೋ ಚಿಕ್ಕಯ್ಯ ಓಪನ್ ಮಾಡಿಸ್ದೆ ದೇವ್ರ ದಯೆಯಿಂದ. ಆಮೇಲೆ ನಾನು ನಾಗರಾಜು ಒಳಗಡೆ ಪ್ರವೇಶ ಮಾಡಿದ್ದೀರಿ. ಈಗ ನೀವು ನೋಡ್ಬೋದು. ಸದ್ಯಕ್ಕೆ ಇನ್ನೊಂದು ಸ್ವಲ್ಪರಲ್ಲಿ ಭಗವಂತನ ದರ್ಶನ ಆಯಿತು. ನೀವು ಕೂಡ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಆಮೇಲೆ ನಮ್ಮ ಆದೇಶಂದು ಒಂದು ಇದಾಗ್ಬಿಟ್ಟಿದೆ ಕಾಮಿಡಿ. ಏನಕ್ಕೆ ಅಂದರೆ ನಮ್ಮ ಆದೇಶ ಜೋರಾಗಿ ತಾಳ ಶಬ್ದ ಬರ್ತಾಯಿಲ್ಲ, ಅದು ಆಗ್ತಾರದು ನೋಡ್ರಿ. ನಮ್ಮ ಆದೇಶ ತಾಳ ನೋಡ್ರಿ ಹಿಂಗೆ ಹೊಡಿತದೆ ನಮ್ಮ ಆದೇಶ. ಇವ್ರು ನಮ್ಮ ಡ್ರೈವರ್ ಆದೇಶ ನೋಡ್ತಾ ಇದ್ರಲ್ಲ ಇವರು. ಅದಕ್ಕೀಗ ನೀವು ನಮ್ಮೆಲ್ಲರ ಜೊತೆ ದರ್ಶನ ಮಾಡ್ಕೊಳ್ಳಿದ್ರೆ ಓಕೆ. ನಮ್ಮೆಲ್ಲ ಒಳ್ಳೆ ಹೋಗಿ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಮೀಟ್ ಆಗೋಣ. ಇಲ್ಲಿ ಶಬ್ದ ಮಾಡಬಾರ್ದು, ನಾವು ಮಾತಾಡಬಾರ್ದು ಗುಡಿಗಳಿಗೆ, ಓಕೆನಾ? ಮುಂದೆ ಬರೋ ಸೈಟ್ ಕೊಡ್ರಿ, ಮುಂದೆ ಬರೋ ಸೈಟ್ ಕೊಡಿ. ಬನ್ನಿ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಹಂಗೆ ಬನ್ನಿ ಮುಂದೆ. ಆಧಾರ್ ಮುಂದೆ ಬನ್ನಿ, ಮುಂದೆ ಬನ್ನಿ, ಆಧಾರ್ ಮುಂದೆ ಬನ್ನಿ. ಓಂ ಶಾಂತಿ ಇವರೇ, ನೋಡಿದ್ರಲ್ಲ ಈಗ ನೀವು. ಶ್ರೀ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರ ಹೊಸ ತಿರುಮಕೂಡಲು ನಿಂದ ಓಂ ಶ್ರೀ ಕ್ಷೇತ್ರ ಕೊಂಗಣ್ಣ, ಕೊಂಗಳ್ಳಿ, ಕೊಂಗಣ್ಣ ಅಲ್ಲ ಕೊಂಗಳ್ಳಿ, ಕೊಂಗಳ್ಳಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದವರೆಗೂ ಪ್ರಯಾಣ. ಭಾಗ 2ನ ನೀವು ನೋಡಿದಿರ. ಹಾಗೆ ಭಾಗ 1 ಯಾರು ನೋಡಿಲ್ಲ ಅವ್ರು ನೋಡಿ ಅಂತ ಹೇಳಿದ್ದೀನಿ. ಇದು ಭಾಗ 2 ನೀವು ನೋಡಿದರೆ ಇಲ್ಲಿಗೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಅಲ್ಲಿನ ಸ್ಥಾನಶಕ್ತಿ, ಸ್ಥಾನಪಾಲ ಶಕ್ತಿ, ಗುರುಶಕ್ತಿ, ದೈವಶಕ್ತಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ಮುಂದಿನ ಭಾಗ 3 ಓಂ ಶ್ರೀ ಓಂ ಶ್ರೀ ಕ್ಷೇತ್ರ ಶಕ್ತಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊಸ ತಿರುಮಕೂಡಿನಿಂದ ಓಂ ಶ್ರೀ ಕ್ಷೇತ್ರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಅಲ್ಲಿವರೆಗೂ ಭಾಗ 3ನ ನೀವು ತಪ್ಪದೇ ನೋಡಿ ಅಂತ ನಾನು ಬಯಸ್ತಾ ಇದ್ದೀನಿ. ಓಕೆನಾ? ನಿಮಗೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ, ಕಷ್ಟಗಳು ನಿವಾರಣೆ ಆಗಲಿ ಅಂತ ಬಯಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರು.